ಗೈಸ್ ಫೈನಲಿ ನಮ್ಮ ಮುಂದಿದೆ ಇವತ್ತು ಓಪೋ ರಿನೋ 12 ಮತ್ತೆ 12 ಇಂಡಿಯಾದಲ್ಲಿ ಮೋಸ್ಟ್ ಫ್ಲಾಗ್ಶಿಪ್ ಸೀರೀಸ್ ಆಯ್ತಾ ಓಪೋ ಬ್ರ್ಯಾಂಡ್ ಅಲ್ಲಿ ರಿನೋ ಸೀರೀಸ್. ಗೈಸ್ ಈ ಸ್ಮಾರ್ಟ್ ಫೋನ್ಗೆ ಅಂತೂ ತುಂಬಾ ಅಂದ್ರೆ ತುಂಬಾ ಜನ ವೇಟ್ ಮಾಡ್ತಿದ್ದಾರೆ, ನಿಮ್ಮಲ್ಲೂ ಕೆಲವು ಜನ ವೇಟ್ ಮಾಡ್ತಿರ್ಬೋದು. ಗೈಸ್ ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ ಆಯ್ತಾ ಎರಡು ಸ್ಮಾರ್ಟ್ ಫೋನ್ ಇದು ರಿವ್ಯೂ ಮಾಡ್ಲಿಕ್ಕೆ, ಓಪೋ ರಿನೋ 12 ಮತ್ತೆ 12 ಪ್ರೋ. ಗೈಸ್ ನಾನು ಯಾಕೆ ಫುಲ್ ಎಕ್ಸೈಟ್ ಆಗಿದ್ದಂದ್ರೆ ಓಪೋ ಬ್ರ್ಯಾಂಡ್ ಹೇಳ್ತಿದ್ದೆ ಗುರು ಇದು ಕಂಪ್ಲೀಟ್ AI ಸ್ಮಾರ್ಟ್ ಫೋನ್ ಅಂತೆ, ಮತ್ತೆ ಇದರಲ್ಲಿ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ 2 ಸಹ ಇದೆ ಗುರು. ಗೈಸ್ ಎಲ್ರಿಗೊಂದು ರಿಕ್ವೆಸ್ಟ್ ಆಯ್ತಾ, 58 ಟೆಕ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಹೊಸಬ್ರು ನೋಡ್ತಿದ್ರಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯ್ತಾ. ತುಂಬಾ ಅಂದ್ರೆ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ ನಮ್ಮ ಚಾನೆಲ್. ನನ್ಗಂತೂ ಈ ನಂಬರ್ ನೋಡಿ ತುಂಬಾ ಬೇಜಾರಾಯ್ತು, 97% ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ. ಇನ್ನೊಮ್ಮೆ ಹೇಳ್ತಿದ್ದೀನಿ ಆಯ್ತಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮಗೆ ಮರೆತೋಗುತ್ತೆ ಆಮೇಲೆ. ಮತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಮತ್ತೆ ಎಲ್ಲರೂ ಕಮೆಂಟ್ ಮಾಡಿ. ಲೈಕ್ ಒಂದು ಮಾಡಿ ಆಯ್ತಾ, ಕೆಲವು ಜನ ಲೈಕ್ ಸಹ ಮಾಡಲ್ಲ, ಸಿದ್ದೋಗ್ತೀರಿ. ಗೈಸ್ ಫಸ್ಟಿಗೆ ಸ್ಮಾರ್ಟ್ ಫೋನ್ ಇದು ಡಿಸ್ಪ್ಲೇ ನೋಡೋಣ. ಈ ಎರಡು ಸ್ಮಾರ್ಟ್ ಫೋನ್ ಅಲ್ಲಿ ಸೇಮ್ ಡಿಸ್ಪ್ಲೇ ಯೂಸ್ ಮಾಡಿದ್ದಾರೆ ಆಯ್ತಾ. ಓಪೋ ರಿನೋ 12 ಮತ್ತೆ 12 ಪ್ರೋ ದಲ್ಲಿ 6.7 ಇಂಚ್ ಇದು ತುಂಬಾ ದೊಡ್ಡ ಡಿಸ್ಪ್ಲೇ ಯೂಸ್ ಮಾಡಿದ್ದಾರೆ, ಅಮೋಲೆಡ್ ಆಯ್ತಾ. ಇದರಲ್ಲಿ 120 ಹರ್ಟ್ಸ್ ರಿಫ್ರೆಶ್ ರೇಟ್ ಸಹ ಇದೆ. ಎರಡು ಸ್ಮಾರ್ಟ್ ಫೋನ್ ಸಹ ಸೇಮ್ ಡಿಸೈನ್ ಇದೆ ಆಯ್ತಾ, ನೀವೇ ನೋಡ್ತಿರ್ಬೋದು. ರೆನೋ 12 ಪ್ರೋದಲ್ಲಿ ಸ್ವಲ್ಪ ಚೇಂಜ್ ಇದೆ ಅಷ್ಟೇ. 12 ಪ್ರೋದಲ್ಲಿ ಗ್ಲಾಸ್ ಸಿಗ್ತಿದೆ ಆಯ್ತಾ ಬ್ಯಾಕ್ ಸೈಡ್ ಅಲ್ಲಿ, ಮತ್ತೆ ಇದರಲ್ಲಿ ಗೊರಿಲ್ಲಾ ಗ್ಲಾಸ್ ಪ್ರೊಟೆಕ್ಷನ್ ಸಿಗ್ತಿದೆ ಆಯ್ತಾ ಎರಡು ಸ್ಮಾರ್ಟ್ ಫೋನ್ ಅಲ್ಲಿ. ಗುರು ಇದರ ಬ್ಯಾಕ್ ಡಿಸೈನ್ ನೀವು ನೋಡ್ತಿರ್ಬೋದು, ಸಖತ್ ಪ್ರೀಮಿಯಂ ಆಗಿದೆ ಎರಡು ಸ್ಮಾರ್ಟ್ ಫೋನ್ ಇದು. ಬ್ಯಾಕ್ ಸೈಡ್ ಅಲ್ಲಿ ಟ್ರಿಪಲ್ ಕ್ಯಾಮರಾ ಕೊಡ್ತಿದ್ದಾರೆ, ಮತ್ತೆ ಡಬಲ್ LED ಫ್ಲಾಶ್ ಇದೆ ಆಯ್ತಾ. ಈ ಕ್ಯಾಮರಾ ಪ್ಲೇಸ್ಮೆಂಟ್ ನೀವು ನೋಡ್ತಿರ್ಬೋದು, ನನ್ಗೇನು ಅಷ್ಟೊಂದು ಯೂನಿಕ್ ಅನ್ಸ್ಲಿಲ್ಲ ಆಯ್ತಾ ಈ ಕ್ಯಾಮರಾ ಪ್ಲೇಸ್ಮೆಂಟ್, ನೀವೇ ನೋಡ್ತಿರ್ಬೋದು. ಈ ಕ್ಯಾಮರಾ ಪ್ಲೇಸ್ಮೆಂಟ್ ಡಿಸೈನ್ ಉಂಟಲ್ಲ ನನ್ಗೆ ಯಾಕೆ ಯೂನಿಕ್ ಅನ್ಸ್ಲಿಲ್ಲ ಅಂತ ಲಾಸ್ಟಿಗೆ ಹೇಳ್ತೀನಿ ಆಯ್ತಾ ನಾನು. ಗೈಸ್ ಡೈರೆಕ್ಟ್ ಆಗಿ ಈ ಸ್ಮಾರ್ಟ್ ಫೋನ್ ಇದು ಕ್ಯಾಮರಾಗೆ ಹೋಗೋಣ. ರೆನೋ ಸೀರೀಸ್ ಅಂತ ಹೇಳಿದ್ರೆ ಕ್ಯಾಮರಾ ಅಂತೂ ತುಂಬಾ ಪ್ರೀಮಿಯಂ ಆಗಿರುತ್ತೆ ಆಯ್ತಾ. ನಿಮ್ಗೆ ಗೊತ್ತಿರುತ್ತೆ ಆಯ್ತಾ, ರಿನೋ ಸೀರೀಸ್ ಅಂತ ಹೇಳಿದ್ರೆ ಕ್ಯಾಮರಾ ಸೆಂಟ್ರಿಕ್ ಸ್ಮಾರ್ಟ್ ಫೋನ್ ಅಂತಾನೆ ಎಲ್ರು ಕರೆಯುವುದು. ಓಪೋ ರಿನೋ 12 ಅಲ್ಲಿ ಉಂಟಲ್ಲ ಮೈನ್ ಸೆನ್ಸರ್ 50 ಮೆಗಾಪಿಕ್ಸೆಲ್ ಕೊಡ್ತಿದ್ದಾರೆ, ತುಂಬಾ ಒಳ್ಳೆ ಸೆನ್ಸರ್ ಹಾಕಿರ್ತಾರೆ ಆಯ್ತಾ. ಮತ್ತೆ 8 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ಆಂಗಲ್ ಲೆನ್ಸ್, 2 ಮೆಗಾಪಿಕ್ಸೆಲ್ ಇದು ಡೆಪ್ತ್ ಸೆನ್ಸರ್ ಕೊಡ್ತಿದ್ದಾರೆ ಆಯ್ತಾ. ನಮ್ಗೆ ಮೈನ್ ಸೆನ್ಸರ್ ಅಲ್ಲಿ ನಿಮ್ಗೆ ಆಪ್ಟಿಕಲ್ ಸ್ಟೆಬಿಲೈಸೇಷನ್ ಸಿಗ್ತಿದೆ ಆಯ್ತಾ. ತುಂಬಾ ಒಳ್ಳೆ ಪ್ರೀಮಿಯಂ ಸೆನ್ಸರ್ ಯೂಸ್ ಮಾಡಿದ್ದಾರೆ ಆಯ್ತಾ ಸೋನಿದ್ದು. ಆಲ್ಮೋಸ್ಟ್ ರಿನೋ ಸೀರೀಸ್ಗೆ ಸೋನಿ ಸೆನ್ಸರ್ ಯೂಸ್ ಮಾಡುದು ಓಪೋದವರು. ಮತ್ತೆ ಫ್ರಂಟ್ ಅಲ್ಲಿ ನಿಮ್ಗೆ 32 MP ಕ್ಯಾಮರಾ ಸಿಗ್ತಿದೆ ಆಯ್ತಾ. ಫ್ರಂಟ್ ಕ್ಯಾಮರಾ ಸಹ ತುಂಬಾ ಪ್ರೀಮಿಯಂ ಆಗಿರುತ್ತೆ ಆಯ್ತಾ. ನೆಕ್ಸ್ಟ್ ಓಪೋ ರಿನೋ 12 ಪ್ರೋದಲ್ಲಿ ಮೈನ್ ಸೆನ್ಸರ್ 50 ಮೆಗಾಪಿಕ್ಸೆಲ್ ಕೊಡ್ತಿದ್ದಾರೆ ಆಯ್ತಾ, ಆಪ್ಟಿಕಲ್ ಸ್ಟೆಬಿಲೈಸೇಷನ್ ಇದು. ಇನ್ನೊಂದು 50 ಮೆಗಾಪಿಕ್ಸೆಲ್ ಇದು ಟೆಲಿಫೋಟೋ ಲೆನ್ಸ್ ಕೊಡ್ತಿದ್ದಾರೆ, ಇನ್ನೊಂದು 8 ಮೆಗಾಪಿಕ್ಸೆಲ್ ಇದು ಅಲ್ಟ್ರಾ ವೈಡ್ ಆಂಗಲ್ ಲೆನ್ಸ್ ಕೊಡ್ತಿದ್ದಾರೆ ಆಯ್ತಾ. ಗುರು ಇದ್ರ ಫ್ರಂಟ್ ಕ್ಯಾಮರಾ ನೋಡಿ ನನಗೆ ಸಾಕ್ ಆಯ್ತು, ಇದರಲ್ಲಿ 50 ಮೆಗಾಪಿಕ್ಸೆಲ್ ಕೊಡ್ತಿದ್ದಾರೆ ಆಯ್ತಾ ಫ್ರಂಟ್ ಕ್ಯಾಮರಾ. ಕ್ಯಾಮರಾ ಅಂತೂ ಸಕ್ಕತ್ತಾಗಿರುತ್ತೆ ರಿನೋ ಸೀರೀಸ್ ಅಲ್ಲಿ. ಗೈಸ್ ಇದ್ರ ಪ್ರೊಸೆಸರ್ ನೋಡ್ಲಿಕ್ಕೆ ಹೋದ್ರೆ ರೆನೋ 12 ಅಲ್ಲಿ ಉಂಟಲ್ಲ ಮೀಡಿಯಾಟೆಕ್ ಇದು ಯೂಸ್ ಮಾಡಿದ್ದಾರೆ, ಡೈಮೆನ್ಸಿಟಿ 7300 ಪ್ರೊಸೆಸರ್ ಆಯ್ತಾ. ಇದೊಂದು ಒಳ್ಳೆ ಪ್ರೊಸೆಸರ್ ಆಯ್ತಾ, ಅವರೇಜ್ ಇದೆ. ಮತ್ತೆ ಇದು 30,000ಗೆ ಲಾಂಚ್ ಆಗ್ಬೋದು ಆಯ್ತಾ ರೆನೋ 12. ಮತ್ತೆ ಲಿಕ್ವಿಡ್ ಕೂಲಿಂಗ್ ಸಿಸ್ಟಮ್ ಸಹ ಇದೆ ಆಯ್ತಾ ಎರಡು ಸ್ಮಾರ್ಟ್ ಫೋನ್ ಅಲ್ಲಿ ಸಹ. ನೆಕ್ಸ್ಟ್ ಓಪೋ ರಿನೋ 12 ಪ್ರೋದಲ್ಲಿ ಡೈಮೆನ್ಸಿಟಿ 9200 ಪ್ರೊಸೆಸರ್ ಇರ್ಬೋದು ಅಂತ ಲೀಕ್ಸ್ ಇದೆ ಆಯ್ತಾ, ಇನ್ನು ಕನ್ಫರ್ಮೇಶನ್ ಸಿಗ್ಲಿಲ್ಲ ಆಯ್ತಾ. ಇದೇ ಇರ್ಬೋದು, ಇಲ್ಲಾಂದ್ರೆ 7300 ಇರ್ಬೋದು ಆಯ್ತಾ ಮೀಡಿಯಾಟೆಕ್ ಇದು. 12 ಅಲ್ಲಿ ಹಾಕಿದ್ರಲ್ಲ ಅದೇ ಅನ್ಸುತ್ತೆ ನನಗೆ. ಪ್ರೋ ವೇರಿಯಂಟ್ ಅಲ್ಲಿ ಸ್ವಲ್ಪ ಜಾಸ್ತಿ ಪವರ್ ದೇ ಪ್ರೊಸೆಸರ್ ಹಾಕಿರ್ತಾರೆ ಆಯ್ತಾ. ಮತ್ತೆ ಎರಡು ಸ್ಮಾರ್ಟ್ ಫೋನ್ ಅಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಸಿಗ್ತಿದೆ. ಮತ್ತೆ ಬಾಕ್ಸ್ ಒಳಗಡೆ ಸೂಪರ್ ಹುಕ್ 80 ವ್ಯಾಟ್ ಇದು ಚಾರ್ಜರ್ ಕೊಡ್ತಿದ್ದಾರೆ ಗುರು. ಇದು 46 ನಿಮಿಷದಲ್ಲಿ ಫುಲ್ ಚಾರ್ಜ್ ಮಾಡುತ್ತೆ ಆಯ್ತಾ. ಮತ್ತೆ 12 GB ರ್ಯಾಮ್ ಇಂದ ಸ್ಟಾರ್ಟ್ ಆಗುತ್ತೆ ಆಯ್ತಾ, ನಿಮ್ಗೆ 16 GB ತನಕ ಸಿಗುತ್ತೆ. ಮತ್ತೆ ನಿಮ್ಗೆ 512 GB ತನಕ ಸ್ಟೋರೇಜ್ ಸಿಗುತ್ತೆ. ಈ ಎರಡು ಸ್ಮಾರ್ಟ್ ಫೋನ್ ಅಲ್ಲಿ 3 ವರ್ಷ ಸಾಫ್ಟ್ವೇರ್ ಅಪ್ಡೇಟ್, 3 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗುತ್ತೆ ಆಯ್ತಾ. ನೆಕ್ಸ್ಟ್ ಎರಡು ಸ್ಮಾರ್ಟ್ ಫೋನ್ ಅಲ್ಲಿ ಸಹ ಸ್ಟೀಲೋ ಸ್ಪೀಕರ್ ಕೊಡ್ತಿದ್ದಾರೆ ಆಯ್ತಾ ಎರಡು ಸೈಡ್ ಅಲ್ಲಿ. ಗೈಸ್ ಆಲ್ಮೋಸ್ಟ್ ಎಲ್ಲಿ ಆಗಿದೆ ಆಯ್ತಾ ಈ ಸ್ಮಾರ್ಟ್ ಫೋನ್ ಇದು. ಇನ್ನು ಈ ವಿಡಿಯೋನ ಎಂಡ್ ಮಾಡುವಂತ ಸಮಯ. ಗೈಸ್ ನಾನು ಆಗ ಹೇಳ್ದಲ್ಲ ಕ್ಯಾಮರಾ ಡಿಸೈನ್ ಅಷ್ಟೊಂದು ಯೂನಿಕ್ ಅನ್ಸ್ಲಿಲ್ಲ ಅಂತ, ಯಾಕೆ ಹೇಳಿದ್ದೆ ಅಂದ್ರೆ ನಿಮ್ಗೆ ಅಲ್ಲೇ ಲಾಂಚ್ ಆಗಿತ್ತಲ್ಲ ಓಪೋ ರಿನೋ ಸೀರೀಸ್, ಕ್ಯಾಮರಾ ಪ್ಲೇಸ್ಮೆಂಟ್ ಅಂತೂ ತುಂಬಾ ಪ್ರೀಮಿಯಂ ಆಗಿರ್ತಿತ್ತು ಆಯ್ತಾ ಇದೇ ಓಪೋ ರಿನೋ ಸೀರೀಸ್ ಅಲ್ಲಿ. ಕೆಲವೊಂದು ಓಲ್ಡ್ ಸ್ಮಾರ್ಟ್ ಫೋನ್ ತೋರಿಸ್ತೀನಿ ಆಯ್ತಾ, ಇದೇ ರೆನೋ ಸೀರೀಸ್ ಇದು ನೋಡ್ತಿರ್ಬೋದು. ಓಪೋ ರೆನೋ 7 ಪ್ರೋ ಮತ್ತೆ 8 ಪ್ರೋ ಮತ್ತೆ 10 ಎಲ್ಲ ಕ್ಯಾಮರಾ ಡಿಸೈನ್ ಅಂತೂ ತುಂಬಾ ಅಂದ್ರೆ ತುಂಬಾ ಸಖತ್ತಾಗಿ ಮಾಡಿದ್ರು. ರೆನೋ 7 ಪ್ರೋದಲ್ಲಿ ಬ್ಯಾಕ್ ಲೈಟ್ ಬೇರೆ ಕೊಟ್ಟಿದ್ರು ಗುರು, ನೀವೇ ನೋಡ್ತಿರ್ಬೋದು. ನೋಡಿ ಅಂತ ಏನ್ ಸಖತ್ ಬಿಲ್ಡ್ ಮಾಡಿದ್ರು. ಈ ರೀತಿ ಕ್ಯಾಮರಾ ಪ್ಲೇಸ್ಮೆಂಟ್ ಅಂತೂ ಈ ಬೇರೆ ಯಾವ ಸ್ಮಾರ್ಟ್ ಫೋನ್ ಅಲ್ಲಿ ಸಹ ಇರ್ತಿರ್ಲಿಲ್ಲ. ಇದು 2-3 ವರ್ಷ ಹಳೆ ಸ್ಮಾರ್ಟ್ ಫೋನ್ ಆದ್ರೂ ಗುರು ಈಗ್ಲೂ ತುಂಬಾ ಪ್ರೀಮಿಯಂ ಆಗಿ ಕಾಣುತ್ತೆ ಅಲ್ವಾ ಬ್ಯಾಕ್ ಸೈಡ್ ಡಿಸೈನ್. ಗೈಸ್ ಅದಕ್ಕೆಲ್ಲ ಕಂಪೇರ್ ಮಾಡಿದೆ ಈ ಸಲ ಡಿಸೈನ್ ಅಷ್ಟೊಂದು ಯೂನಿಕ್ ಅನ್ಸ್ಲಿಲ್ಲ ಆಯ್ತಾ ಈ ಕ್ಯಾಮರಾ ಪ್ಲೇಸ್ಮೆಂಟ್ ಡಿಸೈನ್. ನನ್ಗೆ ಪರ್ಸನಲ್ ಆಗಿ ಕೆಲವೊಂದು ಸ್ಮಾರ್ಟ್ ಫೋನ್ ಅಲ್ಲಿ ಇದೇ ರೀತಿ ಇರುತ್ತೆ ಗುರು ಡಿಸೈನ್. ಹಾಗಂತ ಫೋನ್ ಚೆನ್ನಾಗಿಲ್ಲ ಅಂತ ಹೇಳಿದ್ದಲ್ಲ ಆಯ್ತಾ, ಫೋನ್ ಅಂತೂ ತುಂಬಾ ಸಖತ್ತಾಗಿದೆ. ಎರಡು ಸ್ಮಾರ್ಟ್ ಫೋನ್ ಸಹ ತುಂಬಾ
ಪ್ರೀಮಿಯಂ ಫ್ಲಾಗ್ಶಿಪ್ ಸ್ಮಾರ್ಟ್ ಫೋನ್ ಆಯ್ತು. ಸ್ವಲ್ಪ ಕ್ಯಾಮರಾ ಡಿಸೈನ್ ಚೇಂಜ್ ಮಾಡಿದ್ರೆ ತುಂಬಾ ಸಖತ್ತಾಗಿ ಕಾಣ್ತಿತ್ತು ನನ್ನ ಒಂದು ಅನಿಸಿಕೆ. ಗೈಸ್ ನಾನು ಸಹ ಓಪೋ ರೆನೋ ಸೀರೀಸ್ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಿದ್ದೀನಿ, ಓಪೋ ರೆನೋ 8. ಈ ಸ್ಮಾರ್ಟ್ ಫೋನ್ ತಗೊಂಡು ನಂದು 2 ವರ್ಷ ಆಯ್ತಾ. ಈಗಲೂ ತುಂಬಾ ಪವರ್ಫುಲ್ ಆಗಿದೆ ಈ ಸ್ಮಾರ್ಟ್ ಫೋನ್ ಇದು ಪ್ರೊಸೆಸರ್. ನಾನು ಸ್ಟಾರ್ಟಿಂಗ್ ಇಂದಾನೆ ಪಬ್ಜಿ ಮತ್ತೆ ಫ್ರೀ ಫೈರ್ ಆಡ್ತಿದ್ದೀನಿ, ಸ್ವಲ್ಪನೂ ಲ್ಯಾಗ್ ಆಗಲ್ಲ ಗುರು. ಸಖತ್ತಾಗಿ ಈಗಲೂ ಪರ್ಫಾರ್ಮೆನ್ಸ್ ಕೊಡ್ತಿದೆ ಈ ಸ್ಮಾರ್ಟ್ ಫೋನ್. ಕ್ಯಾಮರಾ ತುಂಬಾ ಸಖತ್ತಾಗಿ ಕೊಟ್ಟಿದ್ರು ಗುರು. ಎಲ್ಲಾ ಕಡೆ ಸೋನಿ ಸೆನ್ಸರ್ ಯೂಸ್ ಮಾಡಿ. ಗೈಸ್ ನೀವೇನಾದ್ರೂ ಪರ್ಚೇಸ್ ಮಾಡ್ಬೇಕಂತ ಇದ್ರೆ ರೆನೋ 12 ಆರಾಮಾಗಿ ತಗೋಬೋದಾಯ್ತಾ. ರೆನೋ ಸೀರೀಸ್ ಅಂತೂ ತುಂಬಾ ಸಖತ್ತಾಗಿದೆ, ಮತ್ತೆ ಅಪ್ಡೇಟ್ ಎಲ್ಲ ಆರಾಮ್ಸೆ ಕೊಡ್ತಾರೆ ಆಯ್ತಾ, ಏನೇ ಪ್ರಾಬ್ಲಮ್ ಇಲ್ಲ. ಗೈಸ್ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಹೊಸೊಬ್ಬರು ನೋಡ್ತಿದ್ದೆ ಪ್ಲೀಸ್ ಆಯ್ತಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಿದ್ದೀರಿ ಗುರು, ಪ್ಲೀಸ್ ಸಪೋರ್ಟ್ ಮಾಡಿ ಆಯಿತಾ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಕಮೆಂಟ್ ಮಾಡಿ ಆಯಿತಾ. ನಂದು ಇನ್ನೊಂದು ಚಾನಲ್ ಇದೆ ವಿಗ್ಗು58 ಅಂತ, ಅದಕ್ಕೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಯಿತಾ. ಅದು ನಂದೇ, ಅದರಲ್ಲಿ ಬ್ಲಾಗ್ ವೀಡಿಯೋಸ್ ಎಲ್ಲ ಮಾಡಲಿಕ್ಕಿದೆ ಆಯಿತಾ. ಇನ್ನು ಒಳ್ಳೊಳ್ಳೆ ಬ್ಲಾಗ್ ವೀಡಿಯೋಸ್ ಎಲ್ಲ ಹಾಕ್ಲಿಕ್ಕಿದೆ, ಅದಕ್ಕೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಮತ್ತು ಎಲ್ಲರೂ ಖುಷಿಯಿಂದ ನಗರ್ತಾ ಲೈಫನ್ನು ಎಂಜಾಯ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.